ಈಗ ಡಿಪ್ರೆಷನ್ ಎಲ್ಲ ಯಾಕೆ ಜಾಸ್ತಿ ಇದೆ? ಈಗ ನಮ್ಮ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ? ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿದೆ, ಬಟ್ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋಕೆ ಯಾವ ರೆಡಿ ಇಲ್ಲ. ನಾವೇನು ಅನ್ಕೊಂತೀವಿ, ನಮಗೊಂದು ಪ್ರಾಬ್ಲಮ್ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಉತ್ತರ ಕೂಡ ತುಂಬ ಕಾಂಪ್ಲೆಕ್ಸ್ ಆಗೇ ಇರಬೇಕು ಅನ್ನೋದು ನಮ್ಮ ಬಿಲೀಫ್. ಸೊ ಅದಕ್ಕೆ ಯಾರಾದರೂ ಈಸಿಯಾಗಿ ಉತ್ತರ ಕೊಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ನಾವು ರೆಡಿ ಇರೋದಿಲ್ಲ, ನಂಬಕ್ಕೆ ನಾವು ರೆಡಿ ಇರೋದಿಲ್ಲ, ಅದ್ರ ಮೇಲೆ ವರ್ಕ್ ಮಾಡೋಕೆ ನಾವು ರೆಡಿ ಇರೋದಿಲ್ಲ. ಆ ಥರ ಈಸಿಯಾಗಿರೋ ಉತ್ತರಗಳು ಇಲ್ಲಿ ಸಿಗ್ತವೆ, ಭಗವದ್ಗೀತೆಯಲ್ಲಿ ಸಿಗುತ್ತೆ. ಓದಿ ಕಾಂಪ್ರಿಹೆಂಡ್ ಮಾಡೋಕೆ ನನಗೆ ಬರಬೇಕು. ಹೇಗೆ ನಾನು ಇವಾಗ ಚಂದನ ಮತ್ತು ನಾನು ಹೋಗಿ ಒಂದು ಪೇಂಟಿಂಗ್ ಎದುರು ನಿಂತ್ಕೊಂಡ್ರೆ ಚಂದನಾಗ ಆ ಪೇಂಟಿಂಗಲ್ಲಿ ಡಿಫ್ರೆಂಟಾಗಿ ಏನಾರು ಕಾಣುತ್ತೋ, ನನಗೆ ಹೇಗೆ ಡಿಫ್ರೆಂಟಾಗಿ ಕಾಣುತ್ತೋ, ಭಗವದ್ಗೀತೆನೂ ಹಾಗೆ. ಇಟ್ ಇಸ್ ಅ ಪೊಯಮ್. ಭಗವದ್ಗೀತಾ ಅಂದರೆ ಭಗವಂತ ಹೇಳಿರೋ ಗೀತೆ, ಪೊಯಮ್. ಸೊ ಪೊಯಮ್ ಅಂತ ಬಂದಾಗ ಪೊಯಮ್ದು ಜವಾಬ್ದಾರಿ, ಕವಿತೆಯ ಜವಾಬ್ದಾರಿ, ಕವನದ ಜವಾಬ್ದಾರಿ ಏನು ಅಂತಂದರೆ ಒಂದು ಇಡೀ ಪುಸ್ತಕನ ಕೆಲವೊಂದು ಸಾಲಲ್ಲಿ ಹೇಳಿಬಿಡುವಂಥದ್ದು. ಅಂಥ ಕೆಲಸ ನಡೀತಾ ಇರಬೇಕಾದ್ರೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಓದ್ತೋರು. ನೀವು ಈ ವರ್ಷ ಭಗವದ್ಗೀತೆ ಓದಿದ್ರೆ ನೆಕ್ಸ್ಟ್ ವರ್ಷ ಓದಿದ್ರೆ ಮೀನಿಂಗ್ ಚೇಂಜ್ ಇರುತ್ತೆ. ಯಾಕಂದರೆ ನೀವು ಓದಿದಾಗ ಆ ಬುಕ್ಕು ನಿಮ್ಮನ್ನ ಬದಲಾಯಿಸುತ್ತೆ. ನೀವು ಬದಲಾದ ಮೇಲೆ ಆ ಬುಕ್ ಓದಿದ್ರೆ ಅದ್ರ ಮೀನಿಂಗ್ ಬದಲಾಗಿರುತ್ತೆ. ಬದಲಾಗಿರೋ ಮೀನಿಂಗ್ ನೀವು ಓದಿದ್ರೆ ಮತ್ತೆ ನೀವು ಬದಲಾಗ್ತೀರಾ. ಇಟ್ಸ್ ಅ ಹೋಲ್ ಪ್ರಾಸೆಸ್.